ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನು ಇನ್ ವಿದೇಶಿ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಬಗ್ಗೆ ಹೇಳಬೇಕು ಅಂತಂದರೆ ನಮ್ಮ ರೋಶ್ನಿ ಮೇಡಮ್ ಅವ್ರದ್ದು ಮೆಮೊರಿ ಆಫ್ ಕ್ಯಾಂಪಿಂಗ್ ವ್ಲಾಗ್ ಅಂತ ಹೇಳ್ಬೋದು. ನಾವು ಆ ಫುಲ್ಲು ಕ್ಯಾಂಪಿಂಗ್ ವ್ಲಾಗ್ ಅದನ್ನೆಲ್ಲ ಶೂಟ್ ಮಾಡೋಕ್ಕಾಗದೇ ಇದ್ದರೂ ಅವ್ರು ಹೋಗೋ ಅವ್ರ ಸಂಭ್ರಮನ ಒಂದು ಶೂಟ್ ಮಾಡಿ ಇಟ್ಕೊಳ್ಳೋಣ ಅಂತ ಈ ವ್ಲಾಗ್ನ ಮಾಡ್ತಿರೋ ಅಂಥದ್ದು. ಅವ್ರ ಸಂಭ್ರಮ ಕೇಳಬೇಕಾ? ಅವ್ರ ಸಂಭ್ರಮ ನಮಗೆ ಎಷ್ಟು ಒಂದು 65 ಡೇಸಿಂದನೇ ಸ್ಟಾರ್ಟ್ ಆಗಿಬಿಟ್ಟಿದ್ದು. ಕ್ಯಾಂಪಿಂಗ್ ಇನ್ನು 65 ಡೇಸ್ ಇದೆಯೇನೋ ಅನ್ಬೇಕಾದ್ರೆ ಅವ್ರಿಗೆ ಸಂಭ್ರಮ ಇತ್ತು. ಎಷ್ಟೋ ಎಕ್ಸೈಟ್ಮೆಂಟು. ಅಯ್ಯೋ ದೇವ್ರೆ, ನಾನು ಎಲ್ಲೂ ನೋಡಿರಲಿಲ್ಲ ಅಷ್ಟು ಎಕ್ಸೈಟ್ಮೆಂಟು, ಯಾವುದ್ರಲ್ಲೂ ನೋಡಿಲ್ಲ. ಆ ಮೇಡಮ್ ಅವರು ಇಷ್ಟು ಎಕ್ಸೈಟ್ಮೆಂಟ್ ತೋರಿಸಿರೋದು. ಅದು ಯಾವ ಥರ ಇರುತ್ತೆ ಎಕ್ಸೈಟ್ಮೆಂಟು ಅಂತ ನೀವು ಈ ವ್ಲಾಗ್ನ ಕೊನೆವರೆಗೂ ನೋಡಿದ್ರೆ ಗೊತ್ತಾಗುತ್ತೆ. ಸೊ ನಮ್ಮ ಮೇಡಮ್ ರೋಶ್ನಿ ಅವ್ರದ್ದು ಕ್ಯಾಂಪಿಂಗ್ ವ್ಲಾಗ್ ಇದು. ಸೊ ಕೊನೆವರೆಗೂ ವ್ಲಾಗ್ನ ನೋಡ್ತಾ ಇರಿ. ಅಲ್ಲ ರೋಶ್ನಿ, ಊರಿಗೆ ಮುಂದಾಗ ಯಾರನ್ನ ಪ್ಯಾಕ್ ಮಾಡ್ಕೊತಾರೇನೆ? I'm going to camping in 2 days only. I have to pack quickly so I don't miss anything. And my friends ಅವರೆಲ್ಲ ಪ್ಯಾಕ್ ಮಾಡೋದು ಸ್ಟಾರ್ಟೇ ಮಾಡಿಲ್ಲ. ಅವ್ರು ಬುದ್ಧಿವಂತರು. ಅವ್ರು ಬುದ್ಧಿವಂತರು. ಅದಕ್ಕೆ how ಎಷ್ಟು ದಿವಸಕ್ಕೆ ಹೋಗೋದು ನೀನು ಕ್ಯಾಂಪಿಂಗು? 3 days and 2 days. 3 ದಿವಸ? I'm going for 3 days and 2 nights. 3 days 2 nights? 3 days ಏನಲ್ಲ, ವೆಡ್ನೆಸ್ಡೇ ಥರ್ಸ್ಡೇ ಫ್ರೈಡೇ ಆಲೆ ಇಲ್ಲಿ ಇರ್ತೀಯ ನೀನು. 1 o'clock ಇಲ್ಲಿ ಇದ್ಬಿಡ್ತೀಯ ನೋಡಿ. ಇವಾಗ ತೆಗಿಯೋಕ್ಕೆ ಎಷ್ಟೊತ್ತು ಮಾಡ್ತಿದ್ಯಾ? ಅಲ್ಲಿ ಹಿಂಗೆ ತೆಗಿಯಕ್ಕೆ ಬಿಡ್ತಾರ ನಿಮಗೆ? One piece. This is the ಅಲ್ಲ ನೋಡಿ, ಹಿಂಗೆ ಪ್ಯಾಕ್ ಮಾಡ್ಕೊಂಡಿರೋದು ನೋಡಿ, ಹೆಂಗೆ ಮಾಡ್ಕೊಂಡಿದ್ಯಾ. ತೆಗಿಯೋಕ್ಕೆ ಮುಂಚೆ ಯಾರು ಜಿಪ್ ತೆಗಿತಾರ? ಅಯ್ಯೋ ಓ ಎಕ್ಸೈಟೆಡ್ ಆರ್ ಯು? I am very excited. I'll tell you what we're doing. So first we're going to ಓದಕ್ಕೆ ಹಾಕಿರಲ್ಲ? ಆಮೇಲೆ ಪ್ಯಾಂಟ್ ಶರ್ಟ್ ಮತ್ತೆ ನನ್ನ ಡ್ರೆಸ್ಸಸ್ ಅದೆಲ್ಲ ಇರುತ್ತೆ. ಬಿಕಾಸ್ ನಾನು ಯಾವಾಗ ಓದ್ತೀನಿ ಕ್ಯಾಂಪಿಂಗ್ ಲೈಕ್ ಒನ್ಸ್ ಇನ್ ಅ ಇಯರ್ ಏನೋ. ಇದು ನನ್ನ ಸೆಕೆಂಡ್ ಟೈಮ್ ಕ್ಯಾಂಪಿಂಗ್ ಹೋಗ್ತಾ ಇರೋದು, ಸೆಕೆಂಡ್ ಟೈಮ್ ಇನ್ ಮೈ ಹೋಲ್ ಲೈಫ್. ಸೊ ಇದೆಲ್ಲ ನಂದು ಏನೋ ಒಳಗೆ ಹಾಕೋದು, ಮತ್ತು ನಂದು ಪಜಾಮಾಸು, ನನ್ನ ಕರ್ಚೀಫ್ ಅದೆಲ್ಲ ಇರುತ್ತೆ ಇದರಲ್ಲಿ. ಆಮೇಲೆ ನನ್ನ ಬ್ಯಾಗಲ್ಲಿ ಪಿಲ್ಲೋ ಮತ್ತು ಪಿಲ್ಲೋ. ಇಲ್ಲಿ ಸ್ಕೂಲ್ಗಳಲ್ಲಿ ಏನು ಮಾಡ್ತಾರೆ ಅಂತಂದರೆ ಗ್ರೇಡ್ 3 ಇಂದನೇ ಅವ್ರಿಗೆ ಚಿಕ್ಕ ವಯಸ್ಸಿಂದನೇ ಇಂಡಿಪೆಂಡೆಂಟಾಗಿ ಅವ್ರು ಬೆಳಿಬೇಕು ಅಂತ ಸ್ಕೂಲ್ಗಳಲ್ಲೆಲ್ಲ ಕ್ಯಾಂಪಿಂಗ್ ಕರ್ಕೊಂಡು ಹೋಗುವಂಥದ್ದು. ಗ್ರೇಡ್ 3 ಕರ್ಕೊಂಡು ಹೋಗಲಿಲ್ಲ ಅವ್ರಿಗೆ, ಏನೋ ಸಮ್ ವೆದರ್ ರೀಸನ್ ಅಂತ. ಇವ್ರು ಮೇಡಮ್ ಅವ್ರದ್ದು ಏನಂತ ಕತೆ ಅಂತಂದರೆ, ಇವರು ಪಿಳ್ಳಾರಿ ಸೂಟ್ ಕೇಸ್ ತೊಗೊಂಡಿದ್ರು. ಪಿಳ್ಳಾರಿ ಸೂಟ್ ಕೇಸ್ ಅಂದರೆ ಚಿಕ್ಕ ಸೂಟ್ ಕೇಸ್, ಅವ್ರ ಸೂಟ್ ಕೇಸ್ ತೊಗೊಂಡಿದ್ರು. ಆ ಸೂಟ್ ಕೇಸಲ್ಲಿ ಇಲ್ಲಿ ಏನಂತಂದರೆ ಪ್ರತಿಯೊಂದು ತೊಗೊಂಡೋಗುವಂಥದ್ದು ಪಿಲ್ಲೋ, ಬ್ಲ್ಯಾಂಕೆಟ್ ಮತ್ತು ಗಂಬೂಟ್ಸ್ ಅಂತ. ಗಂಬೂಟ್ಸ್ ಅಂತ ಅಂದರೆ ಮಳೆಗಾಲದಲ್ಲಿ ಹಾಕೊಳ್ಳೋ ಅಂಥದ್ದು, ಅಲ್ಲೇನಾದ್ರು ವೆಟ್ ಏರಿಯಾ ಇದ್ದಾಗ ಅಲ್ಲೆಲ್ಲ ಹಾಕೊಳ್ಳೋ ಅಂಥದ್ದು. ನಾರ್ಮಲ್ ಶೂಸ್ ಎಲ್ಲ ನೆಂದೋಗ್ಬಿಡುತ್ತೆ ಅಂತ. ಆಮೇಲೆ ಅವ್ರಿಗೆ ಬ್ರೇಕ್ಫಾಸ್ಟ್ ಲಂಚ್ ಕೂಡ ನಾವೇ ಪ್ಯಾಕ್ ಮಾಡೋವಂಥದ್ದು. ಬುಧವಾರ ಹೋಗಿದ್ದು ರೋಶ್ನಿ ಕ್ಯಾಂಪಿಂಗಿಗೆ. ಬುಧವಾರ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಎಲ್ಲ ನೀಟಾಗಿ ಸ್ಯಾಂಡ್ವಿಚಸ್ ಎಲ್ಲ ಪ್ಯಾಕ್ ಮಾಡಿ ಅವ್ರ ಸಂಭ್ರಮ ನೋಡಬೇಕು ನೀವು. ಅಯ್ಯೋ 2 ಕಣ್ಣಲ್ಲಿ ಸಾಲಿಲ್ಲ ಅವ್ರ ಸಂಭ್ರಮ ನೋಡೋಕ್ಕೆ. ತುಂಬ ಖುಷಿಯಾಗಿದ್ಲು ಅವತ್ತು. ರೋಶ್ನಿ ಹಿಂಗೆ ಬೇಜಾರಾಗ್ತಾ ಇಲ್ವಾ ರೋಶ್ನಿ ನಾನು ಬಿಟ್ಟು ಹೋಗೋಕ್ಕೆ? ಸ್ವಲ್ಪ. ಆದರೆ ಮೋರ್ ಎಕ್ಸೈಟೆಡ್ ದೆನ್ ಬೇಜಾರು. ಐ ಆಮ್ ಗೋಯಿಂಗ್ ಟು ಕ್ಯಾಂಪ್ ವಿತ್ ಮಮ್ಮಿ. ವಿತ್ ಮಮ್ಮಿ ಏನೋ ಮಮ್ಮಿ ಬೇಜಾರಾಗಿರುತ್ತೆ ನಾನು ಓದ್ದೆ ಅಂತ. ಆದರೆ ಮಮ್ಮಿ ಪಾಲಿರುತ್ತೆ. ನೀವು ಆ ವಿಡಿಯೋ ನೋಡಬೇಕು, ತುಂಬ ಚೆನ್ನಾಗಿದೆ. ಆಮೇಲೆ ಈ ವಿಡಿಯೋ ನೋಡಿ. ಚೆನ್ನಾಗಿ ಅಲ್ಲಿ ಹುಷಾರಾಗಿ ಹೋಗ್ಬಿಟ್ಟು ಗೊತ್ತಾಯ್ತಾ? ಮಿಸ್ ಮೀ. ನಾವು ಪ್ಯಾಕ್ ಮಾಡಿದ್ದಲ್ಲ ಅಂತ ಅವ್ರ ಅಪ್ಪನ ಕೈಲಿ ಬೇರೆ, ಪಪ್ಪ ನೀನು ಚೆನ್ನಾಗಿ ಮಾಡ್ತೀಯ ಮಾಡು ಪಪ್ಪ, ನಂಗೆ ಇನ್ನೊಂದು ಏನದು ಜಾಕೆಟ್ ಬೇಕು ಅಂತ ಅವ್ರ ಅಪ್ಪನ ಕೈಲಿ ಬೇರೆ ಪ್ಯಾಕ್ ಮಾಡಿಸ್ಕೊಂಡ್ಲು. ನಾನು ಹೇಳ್ತಾ ಇದ್ದೀನಿ, ಯಾರ್ದು ಇರೋಲ್ಲ ಬ್ಯಾಗ್ ಇಷ್ಟು ದೊಡ್ಡದು, ನಿಂದೇ ಇಷ್ಟು ದೊಡ್ಡ ಬ್ಯಾಗು ಅಂತ ಅಂದ್ಕೊಂಡು ನಾವು ಹೋಗಿದ್ದಂಥದ್ದು. ಆ್ಯಕ್ಚುಲಿ ನಮಗೆ ಪ್ಯಾಕ್ ಮಾಡಿ ತೆಗಿಯೋಷ್ಟೊತ್ತಿಗೆ ಕಷ್ಟ ಆಗುತ್ತೆ, ಹೆಂಗೆ ಮಾಡ್ಕೋತಾಳೋ ಏನೋ ಅಂತ ಅಂದ್ಕೊಂಡಿದ್ವಿ. ಆದರೆ ಅವರೆಲ್ಲ ಮಾಡೋಕ್ಕೆ ಅವ್ರಿಗೆ ಗೊತ್ತಾಗುತ್ತೆ, ಸುಮ್ಮನೆ ನಮ್ಮ ಕೈಯಲ್ಲಿ ಮಾಡಿಸ್ತಾರೆ ಅಷ್ಟೇ. ರೋಶ್ನಿ It's as tall as me. Your slippers can be there. Just to put it there. Nina? Yeah. ನಾವೇನು ಹೇಳಲೇ ಇಲ್ಲ. ಅವಳೇ ದೇವ್ರ ಮನೆಗೆ ಹೋಗಿ ದೇವ್ರಿಗೆ ಕಾಪಾಡಪ್ಪ ಅಂತ ಕೇಳಿಕೊಂಡು ಆಮೇಲೆ ಹೊರಟಿದ್ದಂಥದ್ದು. ಇಷ್ಟು ಟೈಮಿಗೆ ಬರಬೇಕು ಅಂತ ಹೇಳಿರ್ತಾರೆ ಸ್ಕೂಲಲ್ಲಿ. ಎಲ್ಲ ಪೇರೆಂಟ್ಸ್ಗಳಾಗಲೇ ವೆಯ್ಟ್ ಮಾಡ್ತಾಯಿದ್ರು. ಅಲ್ಲಿ ಹೋಗಿ ನೋಡಿದಾಗೆ ಗೊತ್ತಾಗಿದ್ದು ನಮ್ಮ ರೋಶ್ನಿದ್ದಲ್ಲ ಸೂಟ್ ಕೇಸು, ಬೇರೆಯವ್ರು ತಂದಿದ್ರು ನೋಡಿ ಸೂಟ್ ಕೇಸ್ಗಳು. ಎಷ್ಟೆಷ್ಟು ದೊಡ್ಡ ಸೂಟ್ ಕೇಸ್ಗಳು ತಂದಿದ್ರು. ಪಾಪ ನಾನು ಹಿಂದೆ ದೊಡ್ಡದು ಅಂತ ಹೇಳ್ತಾ ಇದ್ದೆ. ಸಿಕ್ಕಾಪಟ್ಟೆ ದೊಡ್ಡ ಸೂಟ್ ಕೇಸ್ ಎಲ್ಲ ತೊಗೊಂಬಂದಿದ್ರು ಮಕ್ಳುಗಳದೆಲ್ಲ. ಅದು ಹಿಂಗೆ ಅವರೇ ತೊಗೊಂಡೋಗ್ಬೇಕು, ಅವರೇ ಇಡಬೇಕು, ಅವರೇ ಅನ್ಪ್ಯಾಕ್ ಮಾಡ್ಕೋಬೇಕು, ಅವರೇ ಎಲ್ಲ ಪ್ಯಾಕ್ ಮಾಡ್ಕೋಬೇಕು. ಇಲ್ಲಿ ಮಾತ್ರ ಈ ಥರ ದೊಡ್ಡ ಬಸ್ಗಳು ಬಂದಿರುತ್ತೆ, ಟೂರಿಸ್ಟ್ ಬಸ್ಗಳು. ಇಲ್ಲಿ ಮಾತ್ರ ಟೀಚರ್ಸ್ಗಳು. ಇಲ್ಲಿ ನೋಡಿ ಇಂಡಿಯಾದಲ್ಲಾದರೆ
ಎಲ್ಲ ಕಡೆನೂ ಅಷ್ಟೇ ಬೇರೆ ದೇಶಗಳಲ್ಲಾದರೆ ಟೀಚರ್ಸ್ಗಳು ಎಂಥ ಕೆಲಸಗಳೆಲ್ಲ ಮಾಡೋದಿಲ್ಲ. ಇಲ್ಲಿ ಟೀಚರ್ಸ್ಗಳು ಬ್ಯಾಗ್ ಎತ್ತಿಡೋದ್ರಿಂದ ಹಿಡ್ದು ಎಲ್ಲ ಕೆಲಸನೂ ಮಾಡ್ತಾರೆ. ಇಲ್ಲಿ ಮಕ್ಕಳುಗಳನ್ನ ನೋಡ್ಕೊಳ್ಳೋದಾಗಲಿ ಎಲ್ಲ ಕೆಲಸ ಮಾಡ್ತಾರೆ. ಅದಕ್ಕೊಂದು ನಿಜವಾಗ್ಲೂ ಖುಷಿ ಆಯಿತು. ಟೀಚರ್ಸ್ಗಳು ಹಿಂಗೆ ಎಂಗೇಜ್ ಆಗಿ ಮಕ್ಕಳನ್ನೆಲ್ಲ ಎಷ್ಟು ಚೆನ್ನಾಗಿ ಕರ್ಕೊಂಡೋಗಿ ಬರ್ತಾರೆ ಅಂತಲೇ ಅಂದ್ಕೊಂಡಿರಲಿಲ್ಲ ನಾವು. ತುಂಬ ಹುಷಾರಾಗಿ ಕರ್ಕೊಂಡೋಗಿ ಬಂದರು. ನಿಜವಾಗ್ಲೂ ರೋಶ್ನಿನ ಕಳಿಸ್ಬೇಕಾರಂತೂ ಎಷ್ಟು ಬೇಜಾರಾಯಿತು ಅಂತ ಅಂದರೆ ನನಗೆ ನಿಜ ನಮ್ಮ ಪೇರೆಂಟ್ಸ್ಗಳೆಲ್ಲ ಎಷ್ಟು ವರ್ಷಗಳು ನಮ್ಮನ್ನ ಬಿಟ್ಟು ಇಷ್ಟು ವರ್ಷ ಬಿಟ್ಟು ನಮ್ಮನ್ನ ಇದ್ದಾರಲ್ಲ ಅಂತ ನಿಜವಾಗ್ಲೂ ಅಷ್ಟೇ ಹತ್ತಿದ್ದೀನಿ ನಾನು. ಇದು ಅವಳು ಬಂದಿದ್ದ ದಿವಸ ನಿಜವಾಗ್ಲೂ ಎಷ್ಟು ಮಿಸ್ ಮಾಡಿದೆ ಅಂತಂದರೆ ನಮ್ಮ ಪೇರೆಂಟ್ಸ್ಗಳನ್ನ ಜ್ಞಾಪಿಸ್ಕೊಂಡು ನಿಜವಾಗ್ಲೂ ಬೇಜಾರಾಗುತ್ತೆ. ನಮ್ಮನ್ನೆಲ್ಲ ಎಷ್ಟು ವರ್ಷ ಬಿಟ್ಟಿದ್ದಾರಲ್ಲ ಅವರು ಅಂತ. ರಿಯಲಿ ಆ ಪೇರೆಂಟ್ಹುಡ್ ಅಂತ ಹೇಳ್ತಾರಲ್ಲ, ದಟ್ಸ್ ರಿಯಲಿ ಗ್ರೇಟ್. ನಿಜವಾಗ್ಲೂ ಗ್ರೇಟ್ ಅದು ಪೇರೆಂಟ್ಹುಡ್ ಅನ್ನೋದು. ರಿಯಲಿ ಐ ಮಿಸ್ ಯು ಸೋ ಮಚ್ ರೋಶ್ನಿ. ನೀವು ಮಿಸ್ ಮಾಡಿದೆ ಅಂತ ಹೇಳಿದೆ, ಬಟ್ ಐ ಮಿಸ್ ಯು ಸೋ ಮಚ್. ರೋಶ್ನಿ ಇಷ್ಟು ಇಂಡಿಪೆಂಡೆಂಟ್ ಆಗಿ ಎಲ್ಲ ಮಕ್ಕಳುಗಳು ಅವ್ರವ್ರ ಸೂಟ್ ಕೇಸ್ನೆಲ್ಲ ಎತ್ಕೊತಾ ಇದ್ರು. ಅಲ್ಲಿ ರೋಶ್ನಿನೂ ಕೂಡ ಅಷ್ಟೇ ಯಾವ ಇದರಲ್ಲಿ ಇತ್ತು ಅಂತ ಗೊತ್ತಿರಲಿಲ್ಲ ಅವಳಿಗೆ, ಯಾವ ಬಸ್ಸಲ್ಲಿ ಇತ್ತು ಅಂತ. ಎಲ್ಲ ಬಸ್ಸು 2 ಬಸ್ ನೋಡಿಕೊಂಡು ಅವಳು ಐಟಮ್ ಎಲ್ಲ ತೊಗೊಂಡು ಬಂದು. ಅಪ್ಪ ಸೂಪರ್, ಕ್ಯಾಂಪಿಂಗ್ ಕಳಿಸಿದ್ಗೂ ಸಾರ್ಥಕ ಆಯಿತು ಅಂತ ಅನ್ನಿಸ್ತು ನನಗೆ. ಯಾಕೆಂದರೆ ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳೋದು ಕಲಿತಾರೆ, ಇಂಡಿಪೆಂಡೆನ್ಸಿ ಕಲಿತಾರೆ, ಜವಾಬ್ದಾರಿ ಕಲಿತಾರೆ. ಹಾಂ, ಅಯ್ಯೋ ರೋಶ್ನಿ ಏನು ರೋಶ್ನಿ, ಯು ಮಿಸ್ ಮನೆ ಊಟನಾ? ಏನು ಊಟ ಮಾಡ್ಬೇಕು ಮೇಡಮ್? ಅಲ್ಲ, ಏನು ಊಟ ಮಾಡ್ಬೇಕು ಮನೆ ಊಟದಲ್ಲಿ? ಹಾಂ, ಏನು ಸಮಥಿಂಗ್ ಟೇಸ್ಟಿ? ಇವಾಗ ಹಾಂ, ನೂಡಲ್ಸ್ ಅದು ಮನೆ ಊಟ. ನಿಮ್ಮ ಮಮ್ಮಿ ಯಾವಾಗ ನೂಡಲ್ಸ್ ಮಾಡುತ್ತಾ? ಅಯ್ಯ, ಏನು ತಿನ್ಬೇಕು ಹೇಳು ಪಟ್ನಾ? ಐಸ್ ಕ್ರೀಮ್. ಅಯ್ಯ, ನೀನು ಮನೆ ಊಟ ಅಂದರೆ ಐಸ್ ಕ್ರೀಮಾ? ಅಲ್ಲೆಲ್ಲ ಕೊಟ್ರ? ಅಲ್ಲಿ ಕೊಟ್ರಾ? ಏನೇನು ಕೊಟ್ಟರು? ನೂಡಲ್ಸ್, ಐಸ್ ಕ್ರೀಮ್, ಸ್ಪಗೆಟಿ, ಸ್ಯಾಂಡ್ವಿಚ್ಚು ಮತ್ತು ಪಿಜ್ಜಾ ಎಲ್ಲ ಕೊಟ್ಬಿಟ್ರಾ? ಏಯ್, ಏನು ಕೊಟ್ರು ಕರೆಕ್ಟಾಗಿ ಹೇಳು. ಅದು ಕೊಟ್ಟರು. ಇಷ್ಟು ಬಟ್ಟೆ ಯೂಸ್ ಮಾಡ್ದ ನೀನು? ಹಾಂ, ಅಲ್ಲ ಇಷ್ಟು ಬಟ್ಟೆ ಯಾವಾಗ ಯೂಸ್ ಮಾಡಿದೆ? ಮತ್ತು ಹೋಗಿದ್ದಾವೆ ಹಾಕೊಂಬಂದಿದೆ ತಿರ್ಗಾ? ಗಂಬೂಟ್ಸ್ ಯೂಸ್ ಮಾಡ್ದ? ಹಾಂ, ಹೋಗಿದ್ದು ಎಷ್ಟು 3 ದಿವಸಕ್ಕೆ ಎಷ್ಟು ಬಟ್ಟೆಗಳು ತೊಗೊಂಡೋಗಿದ್ದು ನೋಡಿದ್ರೆ ಹಾಕ್ಕೊಂಡೋಗಿರೋ ಬಟ್ಟೆಲ್ಲೇ ವಾಪಸ್ ಬಂದು ಎಲ್ಲ ಯೂಸ್ ಮಾಡಿಬಿಟ್ಟೆ ಅಂತ. ಬಟ್ ಎಷ್ಟೊಂದು ಬಟ್ಟೆ 1-2-3 ಯೂಸೇ ಮಾಡಿರಲಿಲ್ಲ. ಅವಳಿಗೆ ಈ ಟೀ ಶರ್ಟ್ ಇಷ್ಟ ಅಂತ ಈ ಟೀ ಶರ್ಟ್ನೇ ಹಾಕ್ಕೊಂಡು ಬಂದಿದ್ದಾಳೆ ವಾಪಸ್ಸು. ನಾನು ಅವಳ ಕೈಯಲ್ಲೇ ಎಲ್ಲನೂ ತೆಗೆಸ್ಬಿಟ್ಟು ಎಲ್ಲನೂ ವಾಷಿಂಗ್ ಹಾಕಿಸ್ದೆ. ಯಾಕೆಂದರೆ ಅವ್ರಿಗೆ ಗೊತ್ತಾಗಬೇಕು, ಅವ್ರು ತೊಗೊಂಡೋಗಿರೋ ವಸ್ತು ಅವರೇ ಒಗಿಬೇಕು ಅಂತ ಅವ್ರಿಗೆ ಗೊತ್ತಿರಬೇಕು. ಒಗೆದೇನು ಮಿಷಿನಲ್ಲಿ ಒಗೆದ್ರೂ ಬಟ್ ಸ್ಟಿಲ್ ಅದನ್ನೆಲ್ಲ ವಾಷಿಂಗ್ ಹಾಕಬೇಕು ಅಂತ ಅವ್ರಿಗೆ ಜವಾಬ್ದಾರಿ ಇರಬೇಕು. ಸೊ ಇದಾಗಿತ್ತು ಮೇಡಮ್ ರೋಶ್ನಿ ಅವರ ಕ್ಯಾಂಪಿಂಗ್ ವ್ಲಾಗ್. ಇಟ್ಸ್ ಎ ಬ್ಯೂಟಿಫುಲ್ ಮೆಮೊರಿ ಫಾರ್ ಹರ್ ಆ್ಯಂಡ್ ನಮಗೂ ಅಷ್ಟೇ. ನಿಜವಾಗ್ಲೂ ಇದ್ರ ಮುಖಾಂತರ ನಮ್ಮ ಪೇರೆಂಟ್ಸ್ಗಳಿಗೆ ನಾನು ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಇಷ್ಟು ವರ್ಷ ನಾವು ಅವ್ರನ್ನ ಬಿಟ್ಟಿರೋದಕ್ಕಿಂತ ಅವರು ನಮ್ಮನ್ನು ಬಿಟ್ಟಿದ್ದಾರಲ್ಲ, ಅದಕ್ಕೆ ನಿಜವಾಗ್ಲೂ ಎಷ್ಟು ಕೊಟ್ಟರು ಸಾಲದು. ತಂದೆ ತಾಯಿಗಳು ನಮ್ಮನ್ನು ಬಿಟ್ಟಿರೋ ಅಂಥದ್ದು ಆ ಫೀಲಿಂಗ್ ನಮಗೆ ಗೊತ್ತಾಯಿತು ಈ ಸರಿ. ನಮ್ಮ ರೋಶ್ನಿ ನಮ್ಮನ್ನು ಬಿಟ್ಟೋದಾಗ 3 ದಿವಸ ಎಷ್ಟೇ 1-2 ಅವರ್ ಅಷ್ಟೇ ಡಿಸ್ಟೆನ್ಸು. ಬಟ್ ನಮಗೆಷ್ಟು ಫೀಲ್ ಆಯಿತು ಅಂತಂದರೆ ನಿಜವಾಗ್ಲೂ 3 ದಿವಸ ಬಂದ್ಬಿಡ್ತಾಳೆ. ಏನು 2 ಅವರ್ ಡಿಸ್ಟೆನ್ಸ್ ಅಷ್ಟೇ ನಮ್ಮ ಮನೆಗೂ ಆ ಸ್ಪಾಟ್ಗೆ ಅವ್ರು ಹೋಗಿರೋಂಥ ಸ್ಪಾಟು. ಆದರೆ ನಮ್ಮ ಪೇರೆಂಟ್ಸ್ಗಳು ಅಷ್ಟು ವರ್ಷ ನಮ್ಮನ್ನೆಲ್ಲ ಬಿಟ್ಟಿರ್ತಾರಲ್ಲ, ಅಪ್ಪ ನಿಜವಾಗ್ಲೂ ಬಿಗ್ ಹ್ಯಾಟ್ಸ್ ಆಫ್ ಟು ಆಲ್ ದ ಪೇರೆಂಟ್ಸ್ ಅಂತ ಹೇಳ್ತೀನಿ ಇದ್ರ ಮುಖಾಂತರ. ಇದಾಗಿತ್ತು ಒಂದು ಚಿಕ್ಕ ವ್ಲಾಗ್. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡೋದನ್ನ, ಶೇರ್ ಮಾಡೋದನ್ನ, ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನು ಇನ್ ವಿದೇಶಿನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು.